ಕನ್ನಡ ಚಾನೆಲ್ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ಹಾಸನದ ಶ್ರೀ ಗದ್ದಿಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮೊಟ್ಟಿಗೆ ಇದ್ದರೆ ಪಂಡಿತ್ ಕಾರ್ತಿಕ್ ಡಿಆರ್, ಹನುಮದುರ್ಗ ಆರಾಧಕರು. ಗುರುಗಳೇ ನಮಸ್ಕಾರ. ಇವತ್ತು ನಮ್ಮ ಟಿವಿ ಕನ್ನಡ ವಾಹಿನಿ ವೀಕ್ಷಿಸುತ್ತಿರೋರಿಗೆ ಯಾವ ವಿಷಯ ತಿಳಿಸ್ಕೊಡ್ತೀರಾ? ಇವತ್ತು ನಮ್ಮ ವೀಕ್ಷಕರಿಗೆ ಬಹಳ ಪುರಾತನವಾದಂಥ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ವಿ. ಏನು ಮಾಹಿತಿ ಅಂತಂದರೆ, ನಮ್ಮೆಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಗೊತ್ತಿರೋ ಹಾಗೆ ನಾಡಿ ಜ್ಯೋತಿಷ್ಯ ಇರ್ಬೋದು, ಕಟ್ಟು ಜ್ಯೋತಿಷ್ಯ ಅಥವಾ ಕಟ್ಟುಶಾಸ್ತ್ರ ಅನ್ನೋದು ಇರ್ಬೋದು. ಅದಾದರೆ ತಾಳೆಗರಿಯ ಶಾಸ್ತ್ರವನ್ನು ಹೇಗೆ ನೋಡ್ತೇವೆ, ಅದರಿಂದ ಹೇಗೆ ಪರಿಹಾರ ಸಿಗುತ್ತೆ, ಇದರ ಮಾಹಿತಿ ನಿಖರತೆ ಎಷ್ಟಿರುತ್ತೆ, ಸತ್ಯನಾ ಅಥವಾ ಕಂದಾಚಾರ ಮೂಢಾಚಾರವಾಗಿ ಏನಾರ ಹೇಳ್ತೀವಾ ಅನ್ನೋದನ್ನು ಇವತ್ತು ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಅವನು ಹೇಳಿದಾಗೆ ಈ ತಾಳೆಗರಿಯ ಶಾಸ್ತ್ರ ಅನ್ನೋವಂಥದ್ದು ಬಹಳ ಪುರಾತನವಾದಂಥ ಒಂದು ಶಾಸ್ತ್ರ. ಕಾಲಜ್ಞಾನವನ್ನು ಸಹ ತಾಳೆಗರಿಯಲ್ಲೇ ಬರೆದಿಟ್ಟಿದ್ದಾರೆ. ನಿಮಗೆ ಉದಾಹರಣೆ ನೋಡೋಕ್ಕೆ ಹೋದರೆ ನಾವು ಹೇಳಿದಾಗೆ ಬಸವಣ್ಣವ್ರು ಇರಬಹುದು, ವೀರಭೈಬೇಂದ್ರ ಸ್ವಾಮಿಗಳಿರಬಹುದು, ಕೈವಾರ ತಾತಯ್ಯನವ್ರು ಇರಬಹುದು, ಇನ್ನೂ ಕೆಲ ಜಾಗಗಳಲ್ಲಿ ತಾಳೆಗರಿಯ ಭವಿಷ್ಯವನ್ನು ಭಾಳ ನಿಖರವಾಗಿ ನೋಡ್ತೀವಿ. ಇವತ್ತಿಗೂ ನಿಮಗೆ ತಮಿಳುನಾಡಿನ ಒಂದು ದೇವಸ್ಥಾನದಲ್ಲಿ ತಮಿಳುನಾಡಿನ ದೇವಸ್ಥಾನದಲ್ಲಿ ಇವತ್ತಿಗೂ ಸಮೇತ ತಾಳೆಗರಿಯ ಶಾಸ್ತ್ರವನ್ನು ನಾಡಿ ಜ್ಯೋತಿಷ್ಯ ಅಂತ ನೋಡ್ತಾರೆ. ಅಂದರೆ ಅದರಲ್ಲಿ ಅಗಸ್ತ್ಯ ನಾಡಿ, ಮೃಗುನಾಡಿ, ಹೀಗೆ ಬೇರೆ ಒಂದೊಂದು ನಾಡಿ ಅಂದರೆ ಒಂದೊಂದು ಪುಸ್ತಕ ಅಂತೇಳಿ. ಆ ಪುಸ್ತಕವನ್ನು ತೆಗೆದ್ರೆ ಆ ಮನುಷ್ಯ ಯಾವಾಗ ಹುಟ್ಟಿರ್ತಾನೆ, ಯಾರ ಯೋನಿ ಅಂದರೆ ಯಾರ ತಾಯಿ, ಯಾವ ತಾಯಿ ಹೆಸರೇನು, ತಂದೆ ಹೆಸರೇನು, ನಕ್ಷತ್ರ ಪ್ರತಿಯೊಂದನ್ನು ಆ ಗರಿಗಳಲ್ಲಿ ಬರೆದಿಟ್ಟಿದ್ದಾರೆ. ಅಂದರೆ ಎಲ್ಲರಿಗೂ ಸಿಗುತ್ತಾ? ಸಿಗಲ್ಲ. ಕೆಲ ಜನರು ಸಿಗುತ್ತೆ, ಕೆಲವು ಜನರು ಸಿಗಲ್ಲ. ಆದರೆ ಬಹುತೇಕ ಜನರು ಸಿಗುತ್ತೆ, ಹುಡುಕ್ಬೇಕು. ಅಲ್ಲಿ ಜ್ಯೋತಿಷ್ಯ ಹೇಳೋಕ್ಕೆ ಅಂತಲೇ ಕೆಲವು ಮನೆತನಗಳಿದ್ದಾವೆ. ಈಗ ತುಂಬ ಜನ ಕಳ್ಳರು ಇದ್ದಾರೆ ಬಿಡಿ. ಆದರೆ ಹಿಂದಿನ ಮನೆತನಗಳು ಏನಿದ್ದಾವೋ ಆ ನಾಡಿ ಜ್ಯೋತಿಷ್ಯ ಹೇಳುವಂಥ ಮನೆತನಗಳು ಇವತ್ತಿಗೂ ಈ ನಾಡಿ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ನಾಡಿ ಜ್ಯೋತಿಷ್ಯ ಇಲ್ಲ, ಆದರೆ ಮನುಷ್ಯನ ಸಮಸ್ಯೆಗೆ ಬೇಕಾದಂಥ ಪರಿಹಾರವನ್ನು ಅಥವಾ ಸಮಸ್ಯೆಯನ್ನು ಕಂಡಿಡುವಂಥ ಒಂದು ವಿಧಾನವನ್ನು ನನ್ನ ಗುರುಮುಖೇನವಾಗಿ ನಾನು ಅಭ್ಯಾಸ ಮಾಡಿದ್ದೇನೆ. ನಮ್ಮಲ್ಲಿ ಸ್ವಲ್ಪ ಹಿಂದೆ ಹೋದರೆ ಇದರ ಪ್ರಕಾರವಾಗಿ ಈ ಆದಿವಾಸಿಗಳು ಇರಬಹುದು ಅಥವಾ ನಮ್ಮ ಜಾನಪದರಲ್ಲಿ ಈ ಗಿಳಿಶಾಸ್ತ್ರ ಹೇಳೋರು ಅಂತ ಬರ್ತಿದ್ರು. ಭಾಳ ಜನ ವೀಕ್ಷಕರು ನೋಡಿರ್ತಾರೆ, ಮನೆ ಹತ್ರ ಎಲ್ಲ ಗಿಳಿಶಾಸ್ತ್ರ ಹೇಳ್ಕೊಂಡು ಬರ್ತಾರೆ. ಅವರಲ್ಲಿ ಕಟ್ಟು ಅಂತ ಸಿಗೋದು, ಅಂದರೆ ಒಂದು ಕಟ್ಟು ಅಂದರೆ ಇದೊಂದು ಕಟ್ಟು, ಇದನ್ನೇ ಒಂದು ಕಟ್ಟು ಅಂತ ಕರೀತೀವಿ. ಈ ಕಟ್ಟನ್ನು ಹೀಗೆ ಹಿಡ್ಕೊಂಡು ಅವ್ರ ಹತ್ರ ಯಾವುದೋ ಮಂತ್ರಸದ ಒಂದು ಕಡ್ಡಿ ಯಾವುದೋ ಇರುತ್ತೆ, ಅದನ್ನು ಹಿಂಗೆ ಚುಚ್ಚಿ ಓಪನ್ ಮಾಡಿದಾಗ ಯಾವ ಗರಿ ಹತ್ರ ಹೋಗಿ ಅದು ಸಿಲ್ಕೊಂಡಿರುತ್ತೋ ಅದು ಅವ್ರ ಸಮಸ್ಯೆಯನ್ನು ವಿವರಿಸೋದು. ಈಗ ಒಂದು 50 ಎಲೆಗಳಿರ್ತವೆ, 50 ಎಲೆ 50 ಥರದ ಸಮಸ್ಯೆಗಳನ್ನು, 50 ರೀತಿಯ ಸಮಸ್ಯೆಗಳು ಅವ್ರ ವಿಧಾನಗಳನ್ನ ಬರೆದಿಟ್ಟಿರ್ತಾರೆ. ಯಾವುದೇ ತಾಳೆಗರಿಗಳಲ್ಲಿ ವಿಸ್ಮಯ ಅನ್ನೋದೇನಿರಲ್ಲ. ಸಮಸ್ಯೆಗಳನ್ನು ಜನರಲ್ ಫಾರ್ಮ್ಯಾಟಾಗಿ ಎಲ್ಲ ಸಮಸ್ಯೆಗಳನ್ನು ಬರೆದು ಪರಿಹಾರಗಳನ್ನ ಬರೆದಿಟ್ಟಿರ್ತಾರೆ. ನಾವು ಪ್ರಶ್ನೆ ಹಾಕ್ತಾ ಅದನ್ನು ವಿಂಗಡಿಸ್ತಾ ಹೋಗ್ತೀವಿ. ಆದರೆ ಹಿಂದಿನ ಪದ್ಧತಿ ಅಂದರೆ ಒಂದು ಸ್ವಲ್ಪ ಅವರಿಗೆ ಗೊತ್ತಿದ್ದ ಪದ್ಧತಿಯಲ್ಲಿ ಒಂದು ಮಂತ್ರದ ಕಡ್ಡಿಯನ್ನು ಅಥವಾ ದಬ್ಬಳವನ್ನು ಅಥವಾ ತ್ರಿಶೂಲವನ್ನು ಹೀಗೆ ಪೂಜೆ ಅವರು ಕೆಲವು ಮಂತ್ರಗಳನ್ನು ಹೇಳಿ ಅವರ ಯಾರ ಪ್ರಶ್ನೆ ಕೇಳಿ ಅವ್ರ ಕೈಲಿ ಅದನ್ನು ಒಳಗೆ ಹಾಕಿಸಿದಾಗ ಯಾವ ಜಾಗಕ್ಕೆ ಹೋಗಿ ನಿಂತ್ಕೊಂಡಿರುತ್ತೋ, ಯಾವ ಗರಿಗಳ ಮಧ್ಯದಲ್ಲಿ ಹೋಗಿ ಅದು ನಿಂತ್ಕೊಂಡಿರುತ್ತೋ ಅದನ್ನು ಓಪನ್ ಮಾಡಿ ಅಲ್ಲಿ ಏನಿದೆ ಅದನ್ನು ಓದೇಳೋರು. ಮೋಸ್ಟ್ ಆಫ್ ಆಲ್ ಅವ್ರ ಸಮಸ್ಯೆಗೂ ಅದಕ್ಕೂ ಲಿಂಕ್ಸ್ ಇರೋದು, ಅದರ ಪರಿಹಾರಗಳನ್ನ ಮಾಡೋರು. ಇದು ಹಿಂದಿನ ಪದ್ಧತಿ. ಅದು ಹೇಗೆ ಸಾಧ್ಯ ಗುರೂಜಿ? ಅಂದರೆ ಕೆಲ ಮಂತ್ರ ಪ್ರಯೋಗದ ಮೂಲಕವಾಗಿ ಈ ಕಟ್ಟಿಗೆ ಶಕ್ತಿ ತುಂಬಿರ್ತಾರೆ. ಅಂದರೆ ಇದ್ರ ಮೇಲೆಲ್ಲ ಕೆಲ ಮಂತ್ರಗಳನ್ನ ಇದು ಮರ ಇದು ಈ ಮರವನ್ನೇ ಒಂದು ಶಾಸ್ತ್ರ ವಿಧಾನವಾಗಿ ಇಂಥ ಶಕ್ತಿಯುತ ಮರವನ್ನೇ ಹಾಕಬೇಕು ಅಂತಿರುತ್ತೆ. ಆ ಮರ ಹಾಕಿರ್ತಾರೆ, ಅದ್ರ ಮೇಲೆ ಕೆಲ ಮಂತ್ರಗಳನ್ನ ಬರೆದಿರ್ತಾರೆ. ಆ ಮಂತ್ರಗಳು ಆ ಗರಿಗಳಿಗೆ ಶಕ್ತಿ ತುಂಬಿರುತ್ತೆ. ಮತ್ತೆ ಅದನ್ನ ರೆಡಿ ಮಾಡಿರ್ತಾನಲ್ಲ, ಅದನ್ನು ಸಿದ್ಧ ಮಾಡಿರುವಂಥ ಮಹನೀಯ ಯಾರಿರ್ತಾನೋ ಅವನಿಗೆ ಅಭೂತಪೂರ್ವ ಶಕ್ತಿ ಇರುತ್ತೆ. ಆ ಶಕ್ತಿಯುತದಿಂದನೇ ಆ ಒಂದು ಸಮಸ್ಯೆಗಳಿಗೆ ಆ ಪರಿಹಾರಗಳನ್ನ ಕಂಡಿಡಿದು ಆ ಸಮಸ್ಯೆಗಳು ಅದೇ ರೀತಿಯಾಗಿ ವರ್ಕ್ ಮಾಡೋ ಹಾಗೆ, ಆ ಸಮಸ್ಯೆಗೆ ತಕ್ಕಾಗೆ ಪರಿಹಾರ ವರ್ಕ್ ಮಾಡೋ ಹಾಗೆ, ಆ ಕೇಳಿದಂಥ ಮನುಷ್ಯನಿಗೆ ಅವನಿಗೆ ಇದೊಂದು ಸಮಸ್ಯೆ ಸಿಗೋ ಹಾಗೆ ಶಕ್ತಿಯನ್ನು ಅವರು ಸಿದ್ಧ ಮಾಡಿರ್ತಾರೆ. ಈಗ ನಿಮಗೆ IT ಫೀಲ್ಡಲ್ಲೆಲ್ಲ ಒಂದು ಸಾಫ್ಟ್ವೇರ್ನ ರೆಡಿ ಮಾಡ್ತಾರೆ. ನೀವು ಹೊಡೆದ ತಕ್ಷಣ ಆ ಸಾಫ್ಟ್ವೇರ್ ತಕ್ಕಂಗೆ ಗೊತ್ತಾಗುತ್ತೆ. ಅದೇ ಥರ ಒಂದು ಸೈನ್ಸ್ ಇದು. ಈ ತಂತ್ರಶಾಸ್ತ್ರ ಅನ್ನೋದಿರ್ಬೋದು, ಜ್ಯೋತಿಷ್ಯ, ಇದೆಲ್ಲ ಒಂದು ಸೈನ್ಸು, ಏನ್ಷಿಯಂಟ್ ಸೈನ್ಸ್ ಅಂತ ಕರಿತೀವಿ. ಒಂದು ಸೈನ್ಸು.
ಆ ಸೈನ್ಸ್ ಮೂಲಕವಾಗಿ ಅವರು ಕೆಲ ಶಕ್ತಿಗಳನ್ನು ತಮ್ಮ ಸಿದ್ಧಿ ಮಾಡಿಕೊಂಡು ಆ ಶಕ್ತಿಗಳನ್ನು ಇದಕ್ಕೆ ಇನ್ಸರ್ಟ್ ಮಾಡಿರ್ತಾರೆ. ಆಗ ಅವು ವರ್ಕ್ ಮಾಡ್ತಾವೆ. ಆ ಥರ ಅಗಟಿ ಅವನಿಗಿರೋ ಸಮಸ್ಯೆ ಜಾಗಕ್ಕೆ ಕಡಿ ಕೂತ್ಕೊಳುತ್ತೆ. ಅದನ್ನು ತೆಗೆದು ನೋಡಿದಾಗ ಅದು ಉತ್ತರ ಸಿಗುತ್ತೆ. ಕೆಲವ್ರಿಗೆ ಇದು ಮೂಢಾಚಾರ ಅನ್ನಿಸ್ಬಹುದು, ಆದರೆ ಅದನ್ನು ಪರಿಹಾರ ಕಂಡವರು 100 ಜನ ಇದ್ದಾರೆ ಆಗಿನ ಕಾಲದಲ್ಲಿ. ನಮ್ಮಲ್ಲಿ ಹೇಗೆ ಅಂತಂದರೆ ಆರುಡ ಪ್ರಶ್ನೆ ಮೂಲಕವೋ ಅಷ್ಟಮಂಗಳ ಪ್ರಶ್ನೆ ಮೂಲಕವೋ ಇದಕ್ಕೆ ಒಂದು ಜನ ಪ್ರಶ್ನೆ ಇರುತ್ತೆ. ಹೇಗೆ ಅಷ್ಟಮಂಗಳ ಆರೂಢ ಲಗ್ನ ಹೀಗೆ ಇರ್ಬೋದು, ಜ್ಯೋತಿಷ್ಯ ಪ್ರಶ್ನೆ ಇರ್ಬೋದು, ಏನು 100 ಪ್ರಶ್ನೆ ಇದ್ದಾವೆ. ಇದಕ್ಕೂ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನಾ ವಿಧಾನ ಮೂಲಕವಾಗಿ ನಾವು ಏನು ಮಾಡ್ತೀವಿ, ಈ ಗರಿಯನ್ನು ಇದು ಒಂದು ಪ್ರಶ್ನಾ ಗರಿ. ನಮ್ಮ ಪ್ರಶ್ನಾ ಗರಿ 2 ಇರೋದು. ಸುಮ್ಮನೆ ಉದಾಹರಣೆ ತೋರಿಸ್ತಾ ಇದೆ. ಇದೊಂದು ಪ್ರಶ್ನಾ ಗರಿ ಅಂದಾಗ ನಾವು ಆ ಪ್ರಶ್ನೆಯನ್ನು ನಾವು ಆ ಪ್ರಹಾರದ ಮೂಲಕವಾಗಿ ನೋಡ್ತಾ ಹೋದಾಗ ಒಂದೊಂದೇ ಗರಿನ ಬಿಡಿಸಿ ಓದಿ 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 ಪ್ರಹಾರ ಮಾಡ್ತಾ ಹೋಗ್ತೀವಿ. ಆ ಪ್ರಹಾರ ಮಾಡಬೇಕಾದ್ರೆ ಯಾವ ಪ್ರಹಾರಕ್ಕೆ ಇಲ್ಲಿರುವಂಥ ಗರಿಯ ನಮಗೆ ಕೊಲಾಬ್ರೇಟ್ ಸಿಗುತ್ತೋ, ಆ ಸೈನ್ ಸಿಗುತ್ತೋ, ಆ ಸೈನ್ ಮೇಲೆ ನಾವು ಆ ಸಮಸ್ಯೆಯನ್ನು ಓದ್ತಾ ಹೋಗ್ತೀವಿ. ಆ ಮಂತ್ರವನ್ನು ಬಿಡಿಸ್ತಾ ಹೋಗ್ತೀವಿ. ಆ ಮಂತ್ರ ಬಿಡಿಸ್ತಾ 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 ಆತನಿಗೆ ಏನು ಸಮಸ್ಯೆ ಇದೆ ಅನ್ನೋದು ನಮ್ಮ ಮಂತ್ರದ ಒಂದು ವಿಸ್ತಾರ ಮಾಡ್ಬೇಕಾದ್ರೆ, ಸಾಲ್ವ್ ಮಾಡ್ಬೇಕಾದ್ರೆ ತಿಳಿಯ ಬರುತ್ತೆ. ಯಾವಾಗ ಆ ಮನುಷ್ಯ ಆ ಸಮಸ್ಯೆ ಅವನಿಗೆ ಇರೋದು ನಿಜ ಅಂತ ಹೇಳ್ತಾನೋ, ಏನಕ್ಕೆ ಆ ಕಾರಣ ಅನ್ನೋದನ್ನು ಮತ್ತೆ ಬಿಡಿಸ್ತಾ ಹೋಗ್ತೀವಿ. ಅವನು ಮೊದಲು ಸಮಸ್ಯೆ ಹೇಳ್ಕೊತಾನೆ ಹಿಂಗಿದೆ ಅಂತೇಳಿ, ಅದಕ್ಕೆ ಏನಕ್ಕೆ ಹಂಗಾಗಿದೆ ಅನ್ನೋದನ್ನು ನಾವು ಮೂಲವನ್ನು ಹುಡುಕ್ತಾ ಹೋಗ್ತೀವಿ. ಗರಿಲಿ ಸಮಸ್ಯೆಗಳಿದ್ರೆ ಗೊತ್ತಾಗಲ್ಲ. ಅಂದರೆ ಅವನಿಗೆ ದುಡ್ಡು ಕಾಸಿನ ಸಮಸ್ಯೆ ಇದೆ, ಅವೆಲ್ಲ ಗೊತ್ತಾಗಲ್ಲ. ಅವೆಲ್ಲ ಹೇಳೋದು ಸರಿಯಲ್ಲ. ಯಾಕಂದರೆ ಜೀವನದಲ್ಲಿ ಎಲ್ಲ ಮನುಷ್ಯನಿಗೂ ಹಣಕಾಸಿನ ಸಮಸ್ಯೆ ಇರುತ್ತೆ, ಎಲ್ಲ ಮನುಷ್ಯನಿಗೂ ಆರೋಗ್ಯ ಸಮಸ್ಯೆ ಇರುತ್ತೆ, ಎಲ್ಲ ಮನುಷ್ಯನಿಗೂ ಸಂಸಾರದ ಸಮಸ್ಯೆ ಇದ್ದೇ ಇರುತ್ತೆ. ಜೀವನದಲ್ಲಿ ಮದುವೆಯಾಗಿ ಯಾರೋ ನೆಮ್ಮದಿಯಾಗಿರೋಕ್ಕಾಗಲ್ಲ, ಸಂಸಾರ ಕಡೆ ನೆಮ್ಮದಿ ಇರೋಕ್ಕಾಗಲ್ಲ. ಆ ಸಂಸಾರ ಅಥವಾ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟ ಇರುತ್ತೆ. ಅದೆಲ್ಲ ಸಮೂಹ. ಅದನ್ನು ಹೇಳೋದ್ರಿಂದ ನಿಮ್ಗೆ ಅದಿದೆ ಇದಿದೆ ಇದಿದೆ ಅದಿದೆ ಅಂತ ಹೇಳೋದ್ರಿಂದ ನಾವೇನು ದೊಡ್ಡಸ್ತಿಗೆ ನೋಡ್ಕೊಂಡು ಬರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತದ್ದು ಹುಡುಕ್ತೀವಿ ಅಷ್ಟೇ. ಹಾಗಾದರೆ ಗುರೂಜಿ, ಇವಾಗ ಎಷ್ಟೋ ನೊಂದ ಭಕ್ತರಿರ್ತಾರೆ, ಅವ್ರಿಗೆ ಸಮಸ್ಯೆ ಸಾಕಾಗಿ ನಿಮ್ಮ ಹತ್ರ ಬಂದರೆ ಪರಿಹಾರ ಸಿಗುತ್ತಾ? ಸಿಕ್ಕಿದೆ. ನಾವು ಯಾರೂ ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಕೇಳಿ ಅಂತ ಹೇಳೋದಿಲ್ಲ. ಆದರೆ ನಮ್ಮಲ್ಲಿ ನಮ್ಮನ್ನ ಆರಿಸಿ ಬಂದಂತಹ ಭಕ್ತರಿಗೆ ನಾವು ಯಾವತ್ತೂ ಹಾಗೆ ಕಳಿಸಲ್ಲ. ಯಾಕಂದರೆ ನಮಗೆ ವೃತ್ತಿ ಅಲ್ಲ, ವೃತ್ತಿ ಆದವನಿಗೆ ಬೇರೆ. ಹಾಗಾಗಿ ಬರುವಂಥ ಭಕ್ತರಿಗೆ ನಾನಾ ಉದಾಹರಣೆಗಳು ಕೊಡ್ಬೋದು. ನಾನು ಹೇಳ್ತಿದ್ದೀನಲ್ಲ, ಇದಿದೆ ಅದಿದೆ ಅನ್ನೋದಕ್ಕಿಂತ ಆ ಇದಕ್ಕೆ ಏನು ಕಾರಣ ಅನ್ನೋದನ್ನು ನೋಡ್ತೀವಿ ನಾವು. ಅದಕ್ಕೇನು ಸಮಸ್ಯೆ ಕಾರಣ ಏನು. ಈಗ ಮನೆಯಲ್ಲಿ ವಿಪರೀತವಾದ ಮಾನಸಿಕ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಆ ಮಾನಸಿಕ ಸಮಸ್ಯೆ ಕಾರಣ ಏನು, ಯಾಕಂಗೆ ಆಗ್ತಾ ಇದೆ ಮನೆಯಲ್ಲಿ? ವಾಸ್ತು ದೋಷ ಇದೆಯಾ, ಅಥವಾ ಭೂಮಿಯಲ್ಲಿ ಸಮಸ್ಯೆ ಇದೆಯಾ, ಪಿತ್ರಾರ್ಜಿತ ಕರ್ಮಗಳಿದೆಯಾ, ಪೂರ್ವಾರ್ಜಿತ ಕರ್ಮಗಳಿದೆಯಾ, ಅಥವಾ ಈಗಲೇ ಸ್ವಹಜನ್ಮದಲ್ಲಿ ಏನೋ ಸಮಸ್ಯೆ ಇದೆಯಾ? ಇವೆಲ್ಲವನ್ನ ನಾವು ಈ ಶಾಸ್ತ್ರದ ಮೂಲಕವಾಗಿ ನೋಡ್ಕೊಬೋದು. ಅದನ್ನು ಪ್ರಹಾರ ಮಾಡ್ತಾ ಮಾಡ್ತಾ ಒಂದೊಂದೇ ಎಲೆಯನ್ನು ಬಿಡಿಸ್ತಾ 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 ಮಂತ್ರಗಳನ್ನು ಬಿಡಿಸ್ತಾ ಬಿಡಿಸ್ತಾ ಶ್ಲೋಕಗಳನ್ನು ಬಿಡಿಸ್ತಾ ಬಿಡಿಸ್ತಾ ನಮ್ಗೆ ಅದಕ್ಕೆ ಪರಿಹಾರ ಸಿಗ್ತಾ. ಏನು ಸಮಸ್ಯೆ ಯಾಕೆ ಆಗ್ತಾ ಇದೆ, ಏನು ಸಮಸ್ಯೆ ಅಲ್ಲ, ಯಾವ ಸಮಸ್ಯೆ ಯಾಕೆ ಆಗ್ತಾ ಇದೆ, ಅದಕ್ಕೇನು ಪರಿಹಾರ ಅನ್ನೋದು ನೋಡ್ತಾ ಹೋಗ್ಬೋದು. ಈಗ ಮೊನ್ನೆ ಒಂದು ಸಮಸ್ಯೆ, ಸುಮಾರು ಒಂದು 20 ವರ್ಷದ ಸಮಸ್ಯೆ. ಅದು 20 ವರ್ಷದ ಹಿಂದೆ ಯಾರೋ ಕೆಲವು ಭೂಮಿ ವಿಚಾರವಾಗಿ ಅವ್ರ ಮನೆಯ ಮೇಲೆ, ಮನೆತನದ ಮೇಲೆ ವಿಪರೀತವಾಗಿ ಕೆಲವು ಪ್ರಯೋಗಗಳನ್ನು ಮಾಡಿದರು, ಕರ್ಮಕ್ರಿಯೆಗಳನ್ನು ನಡೆಸಿದರು. ಆ ಕರ್ಮ ಪ್ರಯೋಗಗಳನ್ನು ಅವರು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಂಡಲ್ಲೇ ನಾವು ಪ್ರಶ್ನೆಯಲ್ಲಿ ನೋಡ್ತಾ ಹೋದಾಗ ಕೆಲ ಕೃತಮ ಯೋಗ ಪ್ರಯೋಗಗಳು ನಡೆದಿದ್ದಾವೆ ಅನ್ನೋದು ನಮಗೆ ತಿಳಿಯಿತು. ಯಾವ ವಿಚಾರಕ್ಕೆ ತಿಳಿದಿದೆ ಅಂತಂದಾಗ ಆ ಭೂಮಿ ವಿಚಾರಕ್ಕೆ ತಿಳಿದಿದೆ ಅನ್ನೋದನ್ನು ನಾವು ಪ್ರಶ್ನೆ ಬಿಡಿಸ್ತಾ ಹೋದಾಗ ಆಗ ಅವರು ಹೌದು, ಹಿಂದೆ ಈ ಸಮಸ್ಯೆ ಇತ್ತು, ಭೂಮಿ ವಿಚಾರದ ಸಮಸ್ಯೆ ಆಗಿತ್ತು, ಆ ಸಮಸ್ಯೆಗೆ ನಾವು ಇಂಥದ್ದು ಮಾಡ್ಕೊಂಡಿದ್ವು, ಆದರೆ ಅದು ಪರಿಹಾರ ಆಗಿಲ್ಲ ಅನ್ನೋದನ್ನು ಅವ್ರು ಆಮೇಲೆ ಹೇಳ್ತಾರೆ. ಅದೇ ರೀತಿಯಾಗಿ ಮೊನ್ನೆ ಯಾವುದೋ ಒಂದು ಇಲ್ಲಿ ಟಿಪ್ಟೂರ್ ಭಾಗದೊಂದು ಸಮಸ್ಯೆ ಬಂದಿತ್ತು. ಅವರು ಮನೇಲಿ ಯಾವುದೇ ರೀತಿ ಏಳಿಗೆ ಆಗ್ತಾ ಇಲ್ಲ, ಬೆಳವಣಿಗೆ ಆಗ್ತಾ ಇಲ್ಲ, ಮಾಡಿದ್ದೆಲ್ಲ ಅಷ್ಟೆಲ್ಲ ಇದೆ ಅನ್ನೋ ಪ್ರಶ್ನೆ ಇಟ್ಕೊಂಡು ಬಂದಾಗ ನಾವು ಅದಕ್ಕೆ ಬಿಡಿಸ್ತಾ ಹೋದಾಗ ಅವರ ಕುಲದೇವತೆಯ ಕಾಟ ಇದೆ ಅಥವಾ ಆಚರಿಸಿದ್ದೊಂದು ದೇವತೆ ಕಾಟ ಇದೆ ಅನ್ನೋದು ಬಂತು. ಅದನ್ನು ನಾವು ಪ್ರಶ್ನೆ ಹಾಕ್ತಾ ಹೋದಾಗ ಆ ಒಂದು ಪ್ರಶ್ನೆ ಸಿಕ್ತು. ಯಾಕೆ ಆ ಸಮಸ್ಯೆ ಆಗ್ತಾ ಇದೆ ಅಂದಾಗ ನಾವು ಪ್ರಶ್ನೆ ಆಗ್ತಾ ಹೋದ ಒಂದು ಕುಲದೇವ್ರ ಕಾಟ ಇದೆ, ಕುಲದೇವ್ರ ಕಾಟದಿಂದ ಇದೆಲ್ಲ ಆಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಲಭ್ಯ ಆಯಿತು. ಆ ಲಭ್ಯವಾದಂತಹ ಆ ಒಂದು ಉತ್ತರದ ಮೂಲಕವಾಗಿ ಅದ್ರ ಹಿಂದೆ ಹೋದಾಗ ಅದು ಎಲ್ಲಿದೆ, ಯಾಕಿದೆ, ಯಾವ ಜಾಗದಲ್ಲಿ, ಅದನ್ನು ಆಮೇಲೆ ಬೇರೆ ಪ್ರಶ್ನೆ ಬಿಡಿಸ್ಕೊತೀವಿ. ಇಲ್ಲಿ ಒಂದು ಸ್ಟೆಪ್ ಸಿಕ್ಕಿದ್ರೆ ಅದನ್ನು ಕಂಟಿನ್ಯೂಷನ್ ಬೇರೆ ಒಂದು ವಿಧಾನದಲ್ಲಿ ಮತ್ತೆ ನಾವು ಅದನ್ನು ಸಂಪೂರ್ಣ ಮಾಹಿತಿನ ತಿಳ್ಕೊತೀವಿ. ಇದರಲ್ಲಿ ಬರೀ ಚಿಕ್ಕ ಮಾಹಿತಿ, ಇದರಿಂದ ಆಗ್ತಾ ಇದೆ ಅನ್ನೋದಷ್ಟೇ ಸಿಗುತ್ತೆ.
ಆ ಇದರಿಂದ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂದಿದೆ, ಅದು ಎಲ್ಲಿದೆ, ಯಾಕಿದೆ, ಅದನ್ನು ಮಾಡಿದವ್ರು ಯಾರು? ಈಗ ಯಾವುದೇ ಉದಾಹರಣೆಯಲ್ಲಿ ಅವ್ರ ಮುತ್ತಾತನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಅದೊಂದು ದೇವರಿತ್ತು. ಆ ದೇವರಿಗೆ ಇವರೆಲ್ಲ ನಡೀತಾ ಇದ್ರು, ಇವ್ರ ತಾತ ಮುತ್ತಾತ ನಡೀತಾ ಇದ್ರು. ಅದೇ ಅವ್ರಿಗೆ ತಿಳಿದಿರೋ ಮಾಹಿತಿ ಏನು, ಬೇರೆ ಎಲ್ಲ ಪ್ರಶ್ನೆ ಹಾಕಿಸಿದಾಗ ಗ್ರಾಮದೇವ್ರ ಕಾಟ ಇದೆ, ಅಲ್ಲಿ ಯಾವುದೋ ಚಿಕ್ಕಮ್ಮ ಅಂತ ಆ ದೇವ್ರಿಗೆ ನಡೀತಾ ಬಂದಿದ್ದಾರೆ. ಆದರೂ ಸಮಸ್ಯೆ ಯಾವುದೂ ಪರಿಹಾರ ಆಗಿಲ್ಲ. ಹಾಗೆ ನಾವು ಮತ್ತೆ ಪ್ರಶ್ನೆ ಹಾಕ್ತಾ ಹೋದಾಗ ಕುಲದೇವ್ರ ಕಾಟ, ಕುಲದೇವತೆಯ ಕಾಟ ತೋರಿಸ್ತಾ ಇದೆ ಅನ್ನೋದು ಪ್ರಶ್ನೆ ನಮಗೆ ಗೋಚರ ಆದಾಗ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಹೋದಾಗ ಯಾವುದೋ ಒಂದು ಬಂಡೆಯಲ್ಲಿ ಯಾವುದೋ ದೇವರಿದೆ, ಅದಕ್ಕೆ ಹಿಂದಿನ ನಡ್ಕೊಂಡು ಬಂದಿದ್ರು, ವರ್ಷಕ್ಕೊಮ್ಮೆ ಅದಕ್ಕೊಂದು ಸೇವೆಯನ್ನು ಮಾಡ್ತಾರೆ, ಆ ಸೇವೆಯನ್ನು ನಿಲ್ಲಿಸಿರೋದಕ್ಕೆ ಇವರಿಗೆ ಕರ್ಮಗಳು ನಡೀತಾ ಇದ್ದಾವೆ ಅನ್ನೋದು ನಮಗೆ ತಿಳಿತು. ಆಮೇಲೆ ಅದನ್ನು ಪ್ರಶ್ನೆ ಆಗ್ತಾ ಹೋಗಿ ಯಾವುದೋ ಬಂಡೆ ಮೇಲಿದೆ, ಆ ಊರಲ್ಲೇ ಇದೆ, ಅದನ್ನು ಬೇರೆ ಒಂದು ಪ್ರಶ್ನೆ ಮೂಲಕ ತಿಳ್ಕೊತೀವಿ. ಹಾಗೆ ಅದನ್ನ ವಿಂಗಡಿಸ್ತಾ ಏನು ಸಮಸ್ಯೆ ಇದೆ, ಯಾಕಿದೆ, ಯಾವ ಥರ ಇದೆ, ಯಾವ್ಯಾವ ಥರ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅನ್ನೋದನ್ನು ಮತ್ತೆ ನಾವು ಪ್ರಶ್ನೆ ಮಾಡ್ಕೊಂಡು ತಿಳ್ಕೊತೀವಿ. ಹೀಗೆ ತಾಳೆಗರಿ ಶಾಸ್ತ್ರ ಬೇರೆ ಬೇರೆ ರೀತಿ ನೋಡ್ತಾರೆ. ನಾನು ಹೇಳಿದ್ನಲ್ಲ, ಕಾಲಜ್ಞಾನದಲ್ಲಿ ನೋಡೋಗಿದ್ದಾರೆ, ಗೋಚರದಲ್ಲಿ ನೋಡೋಗಿದ್ದಾರೆ, ಅಂದರೆ ಒಂದು ಕಡ್ಡಿ ಹಾಕಿ ನೋಡೋಗಿದ್ದಾರೆ. ಈಗಲೂ ತುಂಬ ಈ ಗಡಿ ಶಾಸ್ತ್ರದಲ್ಲ ಈಗಲೂ ಕಡ್ಡಿ ಹಾಕಿ ನೋಡೋದಿದೆ. ಆದರೆ ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ, ಎಷ್ಟು ಮಟ್ಟಿಗೆ ಸುಳ್ಳಾಗುತ್ತೆ ಅಂತ ಅನುಭವಿಸ್ತೋನೆ ಗೊತ್ತಿರುತ್ತೆ. ನಮ್ಮಲ್ಲಿ ನಾವೇನು ಅನುಭವ ಮಾಡಿದ್ದೀವಿ ಅದನ್ನು ನಾವೇ ಹೇಳ್ಬೋದು, ಅವರ ಅನುಭವವನ್ನು ಅವ್ರು ಹೇಳ್ತಾರೆ. ನಮ್ಮ ಅನುಭವ ನನ್ನ ಗುರುಮುಖೇನವಾಗಿ ಬಂದಂತಹ ವಿಧಾನವನ್ನು ಇವತ್ತು ನಾವು ಆಚರಿಸ್ತಾ ಬಂದಿದ್ದೀವಿ. ಇದರಲ್ಲಿ ನಾನಾ ಶಾಸ್ತ್ರಗಳು ನೋಡ್ತಾರೆ. ನಾಗದೋಷಗಳು ಹಿಂದೆ ಯಾವುದೋ ಒಂದು 3 ತಿಂಗಳಲ್ಲಿ ಒಂದು ಸರ್ಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉದ್ಭವ ಆಗಿತ್ತು ನಮ್ಮ ಪ್ರಶ್ನೆಯಲ್ಲಿ. ಯಾವ ಥರ ಅಂದರೆ ಆ ಪ್ರಶ್ನೆ, ಅವರ ಮನೆಯಲ್ಲಿ ಸಂತಾನಗಳು ನಾಶ ಆಗ್ತಾ ಬರ್ತಾ ಇದ್ದಾವೆ, ಒಬ್ಬೊಬ್ಬರಾಗಿ ಸಾಯ್ತಾ ಬರ್ತಾ ಇದ್ದಾರೆ ಒಂದು. ಎರಡನೇದಾಗಿ ಗಂಡು ಸಂತಾನಗಳು ಸಾಯ್ತಾ ಇದ್ದಾವೆ, ಗಂಡು ಸಂತಾನ ಬೆಳೀತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ನಾವು ಅವ್ರ ಹರಕೆ ಮಾಡಿ ಗಂಡು ಸಂತಾನ ಹುಟ್ಟಿಸ್ಕೋಬೇಕು ಅನ್ನೋ ಪ್ರಶ್ನೆಯನ್ನು ನಾವು ನೋಡಿದಾಗ ಅದರ ಚಿಂತನೆ ಮಾಡಿ ಇದು ಅವ್ರ ಸಮಸ್ಯೆ, ಇದು ಸಮಸ್ಯೆ ಅವ್ರು ನಮಗೆ ಹೇಳಿದ್ದು. ನಾವು ಸಮಸ್ಯೆಗಳು ನಿಮ್ಮಲ್ಲಿ ಗಂಡು ಸಂತಾನ ಆಗ್ತಾ ಇಲ್ಲ, ಅದೇ ನಿನ್ನ ಸಮಸ್ಯೆ, ನಾನು ಬ್ರಹ್ಮ ಅಲ್ಲ. ಅವತ್ತ ಬಂದಂಥ ನನ್ನ ಜ್ಞಾನದಲ್ಲಿ ಒಬ್ರಿಗೋ ಇಬ್ರಿಗೋ ಆ ಸ್ವಾಮಿ ಅನುಗ್ರಹದಿಂದ, ನನ್ನ ಗುರುಗಳ ಅನುಗ್ರಹದಿಂದ ಒಬ್ರಿಗೋ ಇಬ್ರಿಗೋ ನಿನ್ನ ಸಮಸ್ಯೆ ಇಂಥದ್ದೇ ಅಂತ ಪಾಯಿಂಟ್ ಔಟ್ ಮಾಡಬಹುದೇನೋ ನನ್ನ ಯೋಗ್ಯತೆಗೆ. ಆದರೆ ಬಂದಂಥ 100 ಜನಕ್ಕೂ ನಾನು ನಿನ್ನ ಸಮಸ್ಯೆ ಇಂಥದ್ದೇ ಅಂತ ಹೇಳಿ ನನ್ನ ಕೈಲಿ ಸಾಧ್ಯ ಇಲ್ಲ. ಮತ್ತೆ ಅವ್ರು ಹೇಗೆ ಹುಡುಕಬೇಕು ಸ್ವಾಮಿಗಳೇ? ಆದರೆ ಅವ್ರ ಸಮಸ್ಯೆ ಇರ್ತದೆ, ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ನನ್ನ ಮನೇಲಿ ಹಣಕಾಸಿನ ಸಮಸ್ಯೆ ಇದೆ, ನನ್ನ ಮನೆಯಲ್ಲಿ ಭೂಮಿ ಸಮಸ್ಯೆ ಇದೆ, ನನ್ನ ಮನೆಯಲ್ಲಿ ಅಭಿವೃದ್ಧಿಯ ಸಮಸ್ಯೆ, ನನ್ನ ಮನೆಯಲ್ಲಿ ಮದುವೆ ಆಗೋ ಸಮಸ್ಯೆ ಇದೆ. ಇದು ಮನುಷ್ಯರಿಗೆ ಬರುವಂಥ ಸಾಮಾನ್ಯವಾದ ಸಮಸ್ಯೆ. ಆದರೆ ನಮ್ಮಲ್ಲಿ ಅದನ್ನು ಹೇಳುವಂಥ ಪದ್ಧತಿ ಇಲ್ಲ. ನೀನು ಇಂಥದಕ್ಕೆ ಬಂದಿದ್ಯಾ ಅಂತೇಳಿ. ಯಾಕಂದರೆ ಒಬ್ರಿಗೋ ಇಬ್ರಿಗೋ ಹೇಳ್ಬೋದಷ್ಟೇ, ಎಲ್ಲರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಥವಾ ಹೇಳೋಗಳು ಜ್ಞಾನಿಗಳಿದ್ರೆ ಹೇಳ್ತಾರೆ, ಜ್ಞಾನಿಗಳಿಗೆ ಸಾಧ್ಯ ಇದೆ, ನಾವು ಅಷ್ಟೊಂದು ಜ್ಞಾನಿಗಳಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಕೆಲವ್ರಿಗೆ ಹೇಳ್ತೀವಿ, ಕೆಲವ್ರಿಗೆ ಹೇಳೋಕ್ಕಾಗಲ್ಲ. ಆಗ ಅವ್ರು ನಮಗೆ ಹೇಳ್ತಾರೆ. ಈಗ ಉದಾಹರಣೆಗೆ ಮಗು ಆಗ್ತಾ ಇಲ್ಲ ಅನ್ನೋದು ಅವ್ರ ಸಮಸ್ಯೆ, ಅವ್ರ ನಮ್ಮ ಹತ್ರ ಬಂದ ಸಮಸ್ಯೆಯನ್ನು ಹೇಳ್ಕೊಂಡ್ರು. ಆಗ ನಾವು ಆ ಪ್ರಶ್ನೆಯನ್ನು ಚಿಂತಿಸ್ತಾ ಹೋದಾಗ ಅಲ್ಲಿ ನಮಗೆ ಬಂದಿದ್ದು ಒಂದು ಸರ್ಪ ಸಂಕುಲವನ್ನು ಇವರು ಹಾಳು ಮಾಡಿದ್ದಕ್ಕೆ ನಮ್ಮ ಸರ್ಪ ಸಂಕುಲ, ಇದು ನಾಗದೋಷ, ನಾಗಹತ್ಯಾ ದೋಷ, ಪಶುಹತ್ಯಾ ದೋಷ, ಹಾಗೆ ಸರ್ಪ ಸಂಕುಲ ಹತ್ಯಾ ದೋಷ. ಸಂಕುಲ ಅಂತಂದರೆ ಅದು ಮರಿ. ಅದು ಹೇಗೆ ಆಗುತ್ತೆ ಸ್ವಾಮಿಗಳೇ? ಅಂದರೆ ಇವಾಗ ನಮ್ಮ ಮುತ್ತಾತನ ಕಾಲದಲ್ಲಿ ಆಗಿದ್ರೆ ಅದು ಈಗ ನಮ್ಮ ಮಕ್ಳಿಗೂ ಅನ್ವಯಿಸುತ್ತಾ? 7 ಜನ್ಮ ಕಾಡುತ್ತೆ. ಒಂದು ನಿಮಗೆ ಇದನ್ನು ನಾವು 2 ರೀತಿಯಲ್ಲಿ ನೋಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನಾವು ಆ ಪ್ರಶ್ನೆ ಹಾಕಿದಾಗ ಅದ್ರ ಉದಾಹರಣೆ ಬಂದಾಗ ಸರ್ಪ ಸಂಕುಲವನ್ನು ನಾಶ ಮಾಡಿದ್ದಾರೆ ಅಂದರೆ ನಾವು ಪ್ರಶ್ನೆ ನೋಡುದು ಸರ್ಪ ಸಂಕುಲ ನಾಶ ಆಗಿದೆ ಅನ್ನೋ ಪ್ರಶ್ನೆ ಹಾಕ್ತಾ ಹೋದಾಗ ಈ 3ನೇ ತಲೆಮಾರಲ್ಲಿ ಯಾರು ಈ ಸರ್ಪ ಸಂಕುಲ ನಾಶ ಮಾಡಿದ್ದಾರೆ ಅನ್ನೋ ಪ್ರಶ್ನೆ, ಇದ್ರಲ್ಲಿ ಸರ್ಪ ಸಂಕುಲ ನಾಶ ಅನ್ನೋ ಉತ್ತರ ನಮಗೆ ಇದ್ರಲ್ಲಿ ಸಿಕ್ಕಿದಾಗ ಅದ್ರ ಬೆನ್ನತ್ತಿ ನಾವು ಪ್ರಶ್ನೆಯನ್ನು ಹಾಕ್ತಾ ಹೋದಾಗ 3ನೇ ತಲೆಮಾರಲ್ಲಿ ಅದು ನಾಶ ಆಗಿದೆ ಅನ್ನೋದು ತೋರಿಸ್ತು ನಮ್ಮ ಆರು ಪ್ರಶ್ನೆಯಲ್ಲಿ, ಅಷ್ಟಮಂಗಳ ಪ್ರಶ್ನೆಯಲ್ಲಿ. ಆಗ ಹೇಗೆ ಅದು ನಾಶ ಆಗ್ಲಿಕ್ಕೆ ಕಾರಣ ಏನು, ಹೇಗೆ ಅನ್ನೋ ಪ್ರಶ್ನೆ ಹಿಂದೆ ಬಿದ್ದೋದಾಗ 3ನೇ ತಲೆಮಾರು ಅನ್ನೋದು ತೆಗೆದಾಗ ಯಾವುದೋ ಒಂದು ಅಜ್ಜಿ, ಅವ್ರ ಮನೆಗೆ ಒಂದು ಅಜ್ಜಿ ಹೇಳಿದಾಗ ಆಗ ಹೇಳಿದ್ರು ಅವರು, ಹೌದು ನಮ್ಮ ತಾತ ಅನ್ನೋ ತಾತ ಈಗ ಬಂದಿರೋ ಮೊಮ್ಮಕ್ಕಳು, ಅಪ್ಪ ತಾತ. ಸೊ ತಾತ ಒಂದು ಹುತ್ತಕ್ಕೆ ಬಣವೆ ಒಟ್ಟಬೇಕಾದ್ರೆ ಒಂದು ಹುತ್ತಕ್ಕೆಲ್ಲ ಸುರಿದು ಬಣವೆ ಹುಲ್ಲು ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟಿತ್ತು. ಆ ಮರಿಗಳೆಲ್ಲ ಒಳಗೆ ಬರಕ್ಕೆ ಬಂದು ಸತ್ತೋಗಿದ್ವು, ನಾವು ನೋಡಿದ್ವು ಅಂತ. ಯಾವುದೋ ಒಂದು ತುಂಬ ವಯಸ್ಸಾದ ಅಜ್ಜಿ ಹೇಳಿದ್ಕೆ ಗೊತ್ತಾಯ್ತಾರೆ, ಅದು ಗೊತ್ತಾಗ್ತಿತ್ತಿಲ್ಲ ಅವ್ರಿಗೆ ಹೇಗೆ ಏನು ಅನ್ನೋ ಕಾರಣ. ಅವ್ರು ಉಟ್ಕೊಂಡು ಹಂಗೆ ಇರೋದು, ಹೆಂಗಾಯ್ತು ಅಂತ ನಾವೇನೋ ಹೇಳ್ತೀವಿ, ಅದನ್ನ ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಅವರು ಅದು ಸತ್ಯ ಎಷ್ಟಿರುತ್ತೆ ಅಂತ ನೋಡಬೇಕು. ಅವರು ಅದನ್ನು ವಿಚಾರ ಮಾಡಿದಾಗ ಅಲ್ಲೊಂದು ಯಾವುದೋ ಅಜ್ಜಿ ಹೇಳಿದೆ, ನಿಮ್ಮ ತಾತ ಒಂದು ಹುಲ್ಲಿನ ಹಚ್ಚಬೇಕಾದ್ರೆ ಹುಲ್ಲಿನ ಬಣ್ಮೇಲೆ ಒಂದು
ಅವಾಗೆಲ್ಲ ಹಿಂದೆ ಈಗಲೂ ಕೆಲವ್ರು ಮಾಡ್ತಾರೆ. ಈ ಹುಲ್ಲನ್ನು ಒಟ್ಟಬೇಕಾದ್ರೆ ಏನಾಗುತ್ತೆ ಅಂದರೆ, ಈಗ ರೈತರು ಹುಲ್ಲನ್ನು ಒಟ್ಟಬೇಕಾದ್ರೆ ಹುತ್ತಗಳಿತ್ತು ಅಂದರೆ ಅದು ಬೆಂಕಿ ಒತ್ತು ಹಚ್ತಾರೆ. ಯಾಕೆ ಹಚ್ತಾರೆ ಅಂತಂದರೆ ಆ ಹುಲ್ಲೊಳಗಡೆ ಹಾವು ಸೇರ್ಕೊತವೆ ಅಂತ. ಅದು ಸುತ್ತಮುತ್ತ ಇದ್ರೆ ಬೆಂಕಿ ಹಚ್ತಾರೆ. ಯಾಕೆ? ಹಾವು ಸೇರ್ಕೊಳುತ್ತೆ. ಹಾವು ಸೇರ್ಕೊಂಡಾಗ ಅವು ಮರಿಗಳಾಗ್ತವೆ, ದನಕರುಗಳ ಸಮಸ್ಯೆ ಆಗುತ್ತೆ. ಮತ್ತು ಹುಲ್ಲೊಳಗಡೆ ಇರ್ತವೆ. ಹುಲ್ಲನ್ನ ರಾತ್ರಿ 1 ಗಂಟೆ 2 ಗಂಟೆ 7 ಗಂಟೆ ಎಲ್ಲ ಹುಲ್ಲು ತರಕ್ಕೆ ಹೋಗ್ತಾರೆ ರೈತರು. ಆಗ ಅವರಿಗೆ ಕಚ್ಚೋದು ಇನ್ನೊಂದು ಮತ್ತೊಂದು ಆಗುತ್ತೆ ಅನ್ನೋ ಕಾರಣ ಸುಟ್ಟು ಹಾಕೋರು. ಹಾಗೆ ಇವರ ತಾತ ಯಾವುದೋ ಒಂದು ಇಡೀ ಒಂದು ಹುತ್ತಕ್ಕೆ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ಸುಟ್ಟಾದ ಮೇಲೆ ಆ ಮರಿಗಳ ಒಳಗಡೆ ಬಂದು ಒದ್ದಾಡ್ತಿದ್ದನ್ನು ಕೆಲವರು ನೋಡಿದ್ದಾರೆ. ಅದು ಸರ್ಪ ಸಂಕುಲ ನಾಶ, ಅದು ಸರ್ಪ ಸಂಕುಲ ಹತ್ಯಾದೋಷ ಅಂತ ಬರುತ್ತದು. ಆವಾಗ ಅದಕ್ಕೆ ಸಂಕಾತ್ನ ಪರಿಹಾರಗಳನ್ನು ಹುಡುಕಿ ಅದಕ್ಕೇನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಇದು ಈಗ ಒಂದು 4 ತಿಂಗಳಿಂದ ನಡೆದಂಥ ಹೋಗಿ ಅಷ್ಟು ಮಟ್ಟದ ವಿಚಾರದಲ್ಲಿ ಸಿಗುತ್ತೆ. ನೀವು ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ, ಹೇಗೆ ದೋಷ ಬರುತ್ತಾ? ಹೌದು, 7 ಜನ್ಮ 3 ತಲೆಮಾರು 7 ತಲೆಮಾರು ತನಕ ದೋಷ ಬರುತ್ತೆ. ನಾನು ಒಂದು ದಿವಾನ್ ಫ್ಯಾಮಿಲಿದು ಒಂದು ಜಾತಕವನ್ನು ವಿಸ್ತರಣೆ ಮಾಡಿದ್ದೆ. ಇವತ್ತಿಗೂ ನನ್ನ ಹತ್ರ ಇದೆ. ಅದು ಸಾಮಾನ್ಯವಾಗಿ ಒಂದು ದೋಷ, ಒಂದು ಕುಜದೋಷ, ಸರ್ಪದೋಷ, ಕಾಲಸರ್ಪದೋಷ, ನಾಗಹತ್ಯ ದೋಷ ಅಥವಾ ಮಾಂಗಲಿಕ ದೋಷ ಬರಬೇಕು ಅಂದರೆ ಪಿತೃಗಳಲ್ಲಿ ಯಾರೋ ಒಬ್ಬರು ಆ ಸರ್ಪಕ್ಕೆ ತೊಂದರೆ ಮಾಡಿರ್ತಾರೆ. ಅದನ್ನು ಪಕ್ಕ ನಾನು ಹೇಗೆ ತಿಳ್ಕೊಂಡೆ ಅಂದರೆ, ಒಂದು ದಿವಾನ್ ಫ್ಯಾಮಿಲಿ ಅವರು ಅವಾಗಿನ ಜಾತಕಗಳನ್ನು, ದಿವಾನ್ರು ಅಂದರೆ ಅವಾಗಲೇ ಅವರೆಲ್ಲ ಇದ್ದಂಗೆ, ಅವರು ಅವಾಗಿನ ಜಾತಕಗಳು ಬರೆಸ್ಕೊಂಡು ಬಂದಿದ್ದಾರೆ. ಅವ್ರ ಮನೆಯಲ್ಲಿ ಮದುವೆ ಮತ್ತು ಸಂತಾನಕ್ಕೆ ತುಂಬ ಸಮಸ್ಯೆ, ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ. ನನ್ನ ಹತ್ರ ಅವರ ತಂದೆ ತಾಯಿ ನನ್ನ ಜಾತಕ ತೊಗೊಂಡು ಬಂದರು. ಮಗ ಫಾರಿನಲ್ಲಿದ್ದಾನೆ. ಆ ಪ್ರಶ್ನೆ ಏನಾಗ್ತದೆ, ಅಲ್ಲಿ ಅದನ್ನ ಕುಜದೋಷ ಇದೆ. ಸೊ ಆತ ನನಗೆ ಅಂದರೆ ಮಗ ಫಾರಿನರ್ ಅಂತ ಮಗ ಕೇಳಿದ ಪ್ರಶ್ನೆ ಏನು ಅಂತಂದರೆ, ಯಾಕೆ ಬಂತು ಕುಜದೋಷ? ನಾವು ಹೇಳಿದ್ವಿ, ಯಾರೋ ನಿಮ್ಮಲ್ಲಿ ಸರ್ಪಕ್ಕೆ ಸಮಸ್ಯೆ, ನಮ್ಮಲ್ಲಿ ಯಾರು ಸರ್ಪಕ್ಕೆ ಸಮಸ್ಯೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಾಡಲಿಕ್ಕೆ ಅನ್ನೋದು ಆ ಮಗನ ವಾದ. ಇವೆಲ್ಲ ಸುಳ್ಳು ಅಂತ. ಆಗ ನಾವು ಪ್ರಶ್ನೆ ಕೊಡಿ ಅಂತ ಕೇಳಿದಾಗ ಅವ್ರ ಜಾತಕ, ಅವ್ರ ತಂದೆ ನೋಡಿ, ಮೊಮ್ಮಗನ ಜಾತಕದಲ್ಲಿ ದೋಷ ಇದೆ, ತಂದೆ ಜಾತಕದಲ್ಲಿ ದೋಷ ಇದೆ, ಅವ್ರ ತಾತನ ಜಾತಕದಲ್ಲಿ ದೋಷ ಇದೆ. ಅದು 3 ತಲೆಮಾರಿನ ದೋಷ ಆಗ್ತಾ ಬಂದಿದೆ. ಹೇಗೆ ಬಂತು ಅಂದರೆ, ದಿವಾನ್ರು ಸಾರೋಟ್ನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಒಂದು ಹಾವಿನ ಮೇಲೆ ಚಕ್ಕಡಿ ಹರಿದಿದೆ, ಅದು ಟೈರ್ ಹತ್ತಿದೆ, ಕುದುರೆ ಗಾಡಿ ಹತ್ತಿದೆ, ಅದು ಅಲ್ಲೇ ವಿಲ ಒದ್ದಾಡ್ಸತ್ತಿದೆ. ಅಲ್ಲೊಬ್ಬ ಯಾರೋ ವ್ಯಕ್ತಿ, ಅಂದರೆ ಯಾರೋ ಒಬ್ಬ ಅವತ್ತಿನ ಕಾಲದಲ್ಲಿ ಯಾರೋ ವ್ಯಕ್ತಿ ಹೋಗಿ ಹೇಳಿದಾಗ, ಹಾವಿನ ಮೇಲೆ ಹತ್ತಿಸ್ಕೊಂಡು ಬಂದಿದ್ದೀರಿ, ಸರ್ಪದ ಮೇಲೆ ಹತ್ತಿಸ್ಕೊಂಡು ಬಂದಿದ್ದೀರಿ. ಅವಾಗ ನಂಬಿಕೆ ಜಾಸ್ತಿ ಇತ್ತು, ಸರ್ಪದ ಮೇಲೆ ಹತ್ತಿಸ್ಕೊಂಡು ಬಂದಿದ್ದೀರಿ ಅಂದಾಗ ದಿವಾನ್ರು ಅದನ್ನ ಬಿಡು, ಯಾವುದೋ ಒಂದು ಸಂಸ್ಥಾನ ದಿವಾನ್ರವ್ರು ಅಷ್ಟೇ, ಒಲೆ ಬಿಡು ಅಂತ ಅನ್ಕೊಂಡು ಸುಮ್ಮನಾಗಿದ್ದಾರೆ. ಅದಾದಮೇಲೆ ಅದು ದೊಡ್ಡ ಸಮಸ್ಯೆ ಆಗಿ ಅವ್ರಿಗೆ ಸಮಸ್ಯೆಗಳಾದಮೇಲೆ ಅದಕ್ಕೇನು ಸರಿಯಾದ ಕರ್ಮಕ್ರಿಯೆಗಳನ್ನ ಮಾಡಿಲ್ಲ. ಅವರ ಮಗನಿಗೆ ಕುಜದೋಷ ಅನ್ನೋದು ತೋರಿಸಿದೆ. ಅಂದರೆ ನೀನು ಮಾಡಿದ ಕರ್ಮಕ್ಕೆ ಪ್ರತಿಫಲ ಅನ್ನೋದನ್ನು ಜಾತಕದಲ್ಲಿ ತೋರಿಸೋ. ಸುಮ್ಮನೆ ಕುಜದೋಷ, ಸರ್ಪದೋಷ, ಕಾಲಸರ್ಪದೋಷ ಬರಲ್ಲ. ಅವ್ರು ಮಾಡಿದ್ಕೆ ಮಗನ ಜಾತಕದಲ್ಲಿ ಕುಜದೋಷ ತೋರಿಸೋದು. ಅವ್ರ ಮಗನ ಜಾತಕದಲ್ಲೂ ಅದನ್ನ ಪರಿಹಾರ ಮಾಡಿಲ್ಲ. ಅವ್ರ ಮಗನ ಜಾತಕ ಬಂದು ಮೊಮ್ಮಗನ ಜಾತಕಕ್ಕೂ ಬಂದಿದೆ. ಈಗ ಅವ್ರನ್ನ ಮಗು ಹುಟ್ಟಿದೆ, ನಾನು ಯಾರು ಜಾತಕ ನೋಡೋದು, ಅವ್ರಿಗೆ ಮಕ್ಕಳಾಗೊಂದು ಮಗು ಹುಟ್ಟಿದೆ, ಇವತ್ತಿಗೆ ಆ ಮಗು ಜಾತಕದಲ್ಲೂ ದೋಷ ಅಂತ ತೋರಿಸ್ತಾ ಇದೆ. ಅಂದರೆ ದೋಷದ ಮಿತಿ 100% ಇತ್ತು ಮೊಮ್ಮಗನಿಗೆ, ಈ ಮಗುಗೊಂದು 25% ಬಂದಿದೆ. ಪರಿಹಾರ ಹೇಗೆ ಮಾಡ್ಕೋಬೇಕು ಗುರುಜಿ? ಅದು ಜನ್ಮಾಂತರದ ಆಗಿರೋದ್ರಿಂದಾಗಿ ಅದಕ್ಕೆ ನಿಯಮಿತವಾಗಿ ವ್ರತ ಆಚರಣೆಗಳ ಮೂಲಕ ಶಾಶ್ವತ ಪರಿಹಾರಗಳನ್ನ ಮಾಡ್ಕೋಬೇಕು. ಅದು ವಂಶ ಅಂದರೆ ಅದನ್ನ ಪರಿಹಾರ ಮಾಡ್ಕೊಂಡಿಲ್ಲ ಅಂತಂದಾಗ ಜನ್ರೇಷನ್ ಟು ಜನ್ರೇಷನ್ ಅದು ಈ ವರ್ಷ ಎಕ್ಸಾಂಪಲ್ಗೆ 2ನೇ ಮನೆ, 7ನೇ ಮನೆ, 8ನೇ ಮನೆ, 11ನೇ ಮನೆ, 12ನೇ ಮನೆ, ಹಾಗೆ ಅಂದರೆ 1ನೇ ಮನೆಯಲ್ಲಿ ಇಷ್ಟು % ದೋಷ, 2ನೇ ಮನೆಯಲ್ಲಿ ಇಷ್ಟು % ದೋಷ, ಅದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೋಷದ ಪ್ರಭಾವ ಅಂತ ಕರಿತೀವಿ. ದೋಷ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ 10 ಡಿಗ್ರಿಯಲ್ಲಿ ಉಳಿತಿರೋ ಬೆಂಕಿನೇ ಬೇರೆ, 150 ಡಿಗ್ರಿ ಉಳಿತಿರೋ ಬೆಂಕಿನೇ ಬೇರೆ, 50 ಡಿಗ್ರಿ ಉಳಿತಿರೋ ಬೆಂಕಿನೇ ಬೇರೆ, ಅದರ ಶಾಖ ಹಾಗೆ ದೋಷದ ಪ್ರಭಾವ ಅನ್ನುವಂಥದ್ದು ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪ್ರಭಾವ ಜಾಸ್ತಿ ಆಗಿದಾಗ ಮನುಷ್ಯನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಅನಾರೋಗ್ಯ ಸಮಸ್ಯೆಗಳಾಗ್ತವೆ. ಹೆಣ್ಮಕ್ಳಿಗೆ PCOD, ಥೈರಾಯ್ಡ್ ಸಮಸ್ಯೆಗಳು, ಗರ್ಭಹೀನ ಸಮಸ್ಯೆಗಳು ಬರ್ತವೆ. ಗಂಡು ಮಕ್ಕಳಿಗೆ ಚರ್ಮರೋಗ, ಶಪವ್ಯಾಧಿಗಳು ಬರ್ತವೆ. ಮತ್ತು ಡಿವೋರ್ಸ್ಗಳಾಗುತ್ತೆ. ಸಂಸಾರದ 3ನೇ ಯಾವುದೋ ವ್ಯಕ್ತಿ ಬಂದು ಸಮಸ್ಯೆ ಆಗ್ತದೆ. ಹೀಗೆ ನಾನಾ ಸಮಸ್ಯೆಗಳು ಇದು. ಹಾಗೆ ಆ ಸಮಸ್ಯೆಗಳನ್ನು ನಾವು ಪ್ರಕೃತಿವಾಗಿ ಬಿಡಿಯಾಗಿ ನೋಡುವಂಥ ಶಾಸ್ತ್ರವೇ ತಾಳೆಗರಿ ಶಾಸ್ತ್ರ ಗೊತ್ತಾಗುತ್ತೆ. ಬೇಕಾದ್ರೆ ನೋಡ್ತಾರೆ, ನಮ್ಮಲ್ಲಿ ವಿಶೇಷವಾಗಿರುತ್ತೆ. ತುಂಬ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳಮ್ಮ.